ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿರತಕ್ಕಂಥದ್ದು. ಅದರಲ್ಲೂ ಕೂಡ ಮೇ 7ರಂದು ನಡೆಯತಕ್ಕಂಥ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಈಗಾಗಲೇ 3-4 ಬಾರಿ ಇಡೀ ಕ್ಷೇತ್ರವನ್ನು ಸುತ್ತಾಡಿ ಮತಯಾಚನೆಯನ್ನು ಮಾಡಿದ್ದಾರೆ. ಹಾಗಾಗಿ ಮೇ 7ರಂದು ನಡೆಯತಕ್ಕಂಥ ಚುನಾವಣೆಗೆ ಶ್ರೀರಾಮುಲು ಅವರು ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಅವರನ್ನೇ ಕೇಳೋಣ. ನಮ್ಮ ಜೊತೆಗಿದ್ದಾರೆ ಶ್ರೀರಾಮುಲು ಅವರು, ಅವ್ರನ್ನೇ ಮಾತಾಡ್ತೀನಿ. ಸರ್, ಈಗ ಮೇ 7ರಂದು ನಡೆಯತಕ್ಕಂಥ ಚುನಾವಣೆಗೆ ತಾವು ಈಗಾಗಲೇ 4 ಬಾರಿ ಕ್ಷೇತ್ರ ಸುತ್ತಾಟ ಮಾಡಿದ್ದೀರಿ. ಯಾವ ರೀತಿ ಇದೆ ರೆಸ್ಪಾನ್ಸ್ ಅಂತೀರಿ ಸರ್? ಸರ್, ಜನರಲ್ಲಿ ಇವತ್ತು ಓದಂಥ ಟೈಮಲ್ಲಿ ಮೊದಲನೇ ಆದ್ಯತೆ ಮೋದಿಜಿ ಸಾಹೇಬರು ಪ್ರಧಾನಮಂತ್ರಿಗಳಾಗಬೇಕು. ಯಾಕಂದರೆ ಎಲ್ಲರ ಹತ್ರ ಓದಂಥ ಟೈಮಲ್ಲಿ ಅವರು ಒಂದೇ ಒಂದು ಕೇಳೋದೇನಂದ್ರಿಗಿನ ನೋಡಿರಿ, ನರೇಂದ್ರ ಮೋದಿಜಿ ಸಾಹೇಬರು 10 ವರ್ಷಗಳಿಂದ ಪ್ರಧಾನಮಂತ್ರಿಗಳಾದ ನಂತರ ಇವತ್ತು ಬಡವರಿಗೆ, ಶ್ರಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ ಎಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ನಮ್ಮ ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಾರೆ. ಜನರಿಗೆ ಕಷ್ಟ ಬಂದಂಥ ಟೈಮಲ್ಲಿ ಇವತ್ತು ಜಮ್ಮು ಕಾಶ್ಮೀರ ವಿಚಾರ ತೊಗೊಳ್ರಿ, ಅಯೋಧ್ಯದಲ್ಲಿ ಶ್ರೀರಾಮಚಂದ್ರ ಪ್ರಭು ದೇವಸ್ಥಾನ ತೊಗೊಳ್ರಿ, ಕೋವಿಡ್ ಬಂದಂಥ ಟೈಮಲ್ಲಿ ನಮಗೆ ಲಸಿಕೆ ಕೊಟ್ಟಂಥ ವಿಚಾರ ತೊಗೊಂಡು ಎಲ್ಲರಿಗೂ ಕೂಡ ಜನರಿಗೆ 10 ವರ್ಷಗಳಿಂದ ಪ್ರತಿಯೊಂದು ವಿಚಾರದಲ್ಲಿ ಮೋದಿ 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 ಅಂತಾರೆ. ಅವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಯುವಕರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರೂ ಕೂಡ ಇಲ್ಲರಿ ಮೋದಿಗೆ ಓಟ್ ಹಾಕ್ತೀವಿ, ಯಾರೇ ಹೋಗಿ ಕೇಳಿರಿ ಮೋದಿಗೆ ಓಟ್ ಹಾಕ್ತೀವಿ. ಕೇವಲ ಏನು ಬಳ್ಳಾರಿ ವಿಜಯನಗರ ಜಿಲ್ಲೆಯಲ್ಲೇ ಒಂದೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯವರೇ ದೇಶದಲ್ಲಿ ಕೂಡ ಈ ರೀತಿ ವಾತಾವರಣ ಇದೆ. ಹಂಗಾಗಿ ಇವತ್ತು ನಾವೆಲ್ಲ ಹೋಗೋ ಪ್ರಚಾರಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಇವತ್ತು ಮೋದಿ ಸಾಹೇಬರು ಮೊನ್ನೆ ಇಲ್ಲಿಗೆ ಬಂದು ಹೋದ ನಂತರ ಭಾಳಷ್ಟು ಬದಲಾವಣೆ. ಅವರು ಬಂದು ಹೋದ್ಮೇಲೆ ಯಾರು ಕೂಡ ಇವತ್ತು ಇಲ್ಲ, ನಾವು ಎಂಥ ಪರಿಸ್ಥಿತಿಯಲ್ಲಿ ದೇಶಕ್ಕೆ ಮತ ಹಾಕಬೇಕು, ಮೋದಿಜಿ ಸಾಹೇಬ್ರಿಗೂ ಮತ ಹಾಕಬೇಕನ್ನಂಥ ತೀರ್ಮಾನವನ್ನು ತೊಗೊಂಡಾರ. ಸರ್, ಈಗ ಶ್ರೀರಾಮುಲು ಅವ್ರಿಗೆ ಬಳ್ಳಾರಿ ವಿಜಯನಗರ ಜಿಲ್ಲೆಯ ಜನ ಯಾಕೆ ಓಟ್ ಹಾಕಬೇಕು ಅಂತ ನೋಡಿರಿ, ಭಾರತೀಯ ಜನತಾ ಪಾರ್ಟಿಗೆ ಇವತ್ತಲ್ಲ ಜನರು ಓಟ್ ಹಾಕ್ತಾರೆ. 1999ರಲ್ಲಿ ಕೂಡ ಸುಷ್ಮಾ ಸ್ವರಾಜ್ ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಮತದಾನವನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದಾರೆ. ನಂತರ ಅನೇಕ ಚುನಾವಣೆಗಳೆಲ್ಲ ಲೋಕಸಭೆ ಬಂದಂಥ ಟೈಮಲ್ಲಿ ಬಿ ಜೆ ಪಿಗೆ ಅವಕಾಶವನ್ನು ಮಾಡ್ಕೊತ ಬಂದಾರೆ. ಇವತ್ತು ಯಾವತ್ತು ಅಧಿಕಾರಕ್ಕೆ ಬಂದಿದ್ವೋ ಅವತ್ತೆಲ್ಲ ಕೂಡ ಈ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಗೆ ಜಸ್ಟಿಸ್ ಮಾಡೋಂಥ ಕೆಲಸ ಮಾಡಿದ್ವಿ. ಇವತ್ತು ಯಾವುದೇ ವಿಚಾರಗಳು, ರೋಡ್ ಕನೆಕ್ಟಿವಿಟಿ ವಿಚಾರ ತೊಗೊಳ್ರಿ, ಏರ್ ಕನೆಕ್ಟಿವಿಟಿ ವಿಚಾರ ತೊಗೊಳ್ರಿ, ನಂತರ ಟ್ರೈನ್ ಕನೆಕ್ಟಿವಿಟಿ ವಿಚಾರ ತೊಗೊಳ್ರಿ, ನಂತರ ನಮಗೆ ಕೈಲಾದಷ್ಟು ನಾವು ಎಲ್ಲ ಕೆಲಸಗಳು ಮಾಡ್ಕೊತ ಬಂದಿರೋ ಕಾರಣ ಇವತ್ತು ರಾಮುಲು ಅವರು ಇವತ್ತಿಂದ ಏನು ರಾಜಕಾರಣ ಮಾಡೋದಕ್ಕೆ ಅಲ್ಲದ 40 ವರ್ಷಗಳಿಂದ ರಾಜಕಾರಣ ಮಾಡ್ತಾಯಿದ್ದೀನಿ. ಹಾಗಾಗಿ ಜನರಿಗೆ ವಿಶ್ವಾಸ ಇದೆ. ಕಳೆದ ಚುನಾವಣೆಯಲ್ಲಿ ರಾಮುಲು ಅವ್ರನ್ನ ಸೋಲಿಸ್ಕೊಂಡಿದ್ವಿ. ಈ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು, 400 ಕಮಲಗಳು ಗೆಲ್ಲಬೇಕು. ಆ 400 ಕಮಲಗಳಲ್ಲಿ ರಾಮುಲು ಕೂಡ ಒಬ್ಬನಾಗಬೇಕನ್ನಂಥದ್ದು ಜನರು ತೀರ್ಮಾನ ತೊಗೊಂಡಿರೋ ಕಾರಣ ಇವತ್ತು ರಾಮುಲು ಅವರು ಅಂದ ತಕ್ಷಣ ಇಲ್ಲ, ನಮಗೆ ಬಂದಂಥ ಟೈಮಲ್ಲಿ ಅಧಿಕಾರಕ್ಕೆ ಬಂದಂಥ ಟೈಮಲ್ಲಿ ನಮಗೆ ಜಸ್ಟಿಸ್ ಮಾಡಿದ್ದಾನೆ, ನಮ್ಗೆ ಅಭಿವೃದ್ಧಿ ಮಾಡಿದ್ದಾನೆ. ಆ ಕಾನ್ಸೆಪ್ಟನ್ನು ಹಿಡ್ಕೊಂಡು ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ತಾಯಿದ್ವಿ. ಶಿಕ್ಷಣಕ್ಕೆ ಒತ್ತನ್ನು ಕೊಡೋದ್ರ ಜೊತೆಲಿ ನಮ್ಮದು ಈ ಭಾಗದಲ್ಲಿ ಅನೇಕ ರೋಡ್ಸು, ಟ್ರೈನ್ಸು, ನಂತರ ಮೂಲಭೂತ ಸೌಕರ್ಯಗಳು, ಇವತ್ತು ನಾವು ಮುಂಬರುವಂಥ ದಿನಗಳಲ್ಲಿ ಬುಲೆಟ್ ಟ್ರೈನ್ಸ್ ತರಬೇಕು, ಒಂದೇ ಬಾತ್ರೂಮ್ ಟ್ರೈನ್ಸ್ ತರಬೇಕು, ನಮ್ಮ ರೇಲ್ಸು ಇನ್ನೂ ಜಾಸ್ತಿ ಆಗಬೇಕು. ಇವೆಲ್ಲ ಕಾನ್ಸೆಪ್ಟನ್ನು ಹಿಡ್ಕೊಂಡು ಮೋದಿಜಿ ಸಾಹೇಬ್ರು ಇವತ್ತು ನಾವು ರೈಲ್ವೆ ಸ್ಟೇಷನ್ ನೋಡಿ ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ಸ್ ಆಗಿದ್ದಾವೆ, ಹೈವೇ ರಸ್ತೆಗಳು ನೋಡಿ ಯಾವ ರೀತಿಯಲ್ಲಿ ಮಾಡಿಕೊಟ್ಟಿದ್ದೀವಿ. ಸರ್, ಈಗ ತಮ್ಮ ಅಪೋಸಿಟ್ ಪಾರ್ಟಿಯವರು ಒಂದು ಮಾತನ್ನು ಹೇಳ್ತಾರೆ, ನಾವು ಈಗ ತಮಗೆ ಒಪ್ಪಂದದ ಮೂಲಕ ರಾಜಕೀಯಕ್ಕೆ ಮತ್ತು ಲೋಕಸಭಾ ಚುನಾವಣೆ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಒಪ್ಪಂದಕ್ಕೆ ಮತ ಕೊಡಬೇಕಾ ಅಥವಾ ಅಭಿವೃದ್ಧಿಗೆ ಶ್ರೀರಾಮುಲು ಅವರಿಗೆ ಮತ ಕೊಡಬೇಕಂತ ಜನ? ಸರ್, ಏನು ಒಪ್ಪಂದ ಅಂದ್ರೇನು? ಸರ್, ಈಗ ಅವರು ನಾನು ಸೋತ್ರೆ ನನ್ನ ಮಂತ್ರಿ ಸ್ಥಾನ ಮಾಡಬೇಕು, ನಾನು ಗೆದ್ದರೆ ನನ್ನ ಮಗಳು ಟಿಕೆಟ್ ಕೊಡಬೇಕಂತೇಳಿ ಒಂದು ಒಪ್ಪಂದ ಮಾಡ್ಕೊಂಡು ಚುನಾವಣೆ ನಿಂತಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗ ಅದ್ರ ಬಗ್ಗೆ ಈಗ ಯಾವ ರೀತಿ ರಿಯಾಕ್ಟ್ ಮಾಡ್ತೀನಿ? ಆ ರೀತಿ ಯಾವತ್ತೂ ಕೂಡ ಮಾತಾಡೋ ಕೂಡ ಹೋಗಲ್ಲ. ದಿಸ್ ಇಸ್ ಡೆಮೊಕ್ರೆಟಿಕ್ ಕಂಟ್ರಿ. ನಾವೆಲ್ಲರೂ ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಚುನಾವಣೆ ನಿಲ್ಲೇಬೇಕು, ಎದುರಾಳಿನ ಇವತ್ತು ಸೋಲಿಸಲೇಬೇಕು, ಪಾರ್ಟಿ ಗೆಲ್ಸ್ಕೋಬೇಕಾಗಿದೆ. ಹಾಗಾಗಿ ಇವತ್ತು ಮೋದಿಜಿ ಸಾಹೇಬ್ರು ಕ್ರೆಡಿಬಿಲಿಟಿ ಇದೆ. ಇವತ್ತು BJP ವರ್ಸಸ್ ಕಾಂಗ್ರೆಸ್, ರಾಹುಲ್ ಗಾಂಧಿ ವರ್ಸಸ್ಸು ನರೇಂದ್ರ ಮೋದಿಜಿ, ಜನರ ಆಯ್ಕೆ ನರೇಂದ್ರ ಮೋದಿಜಿನ ಮಾಡ್ಕೊತಾರೆ. ಇವಾಗ ಕೇವಲ ನಾವೆಲ್ಲ ಕೂಡ ನಿಮಿತ್ತ ಮಾತ್ರ, ನಾವೆಲ್ಲರೂ ಕೂಡ ಅವ್ರು ನರೇಂದ್ರ ಮೋದಿ ಜೊತೆಲಿ ಕೆಲಸ ಮಾಡೋಂಥ ಒಬ್ಬ ಸೈನಿಕರು ಅಷ್ಟೇ ಬಿಟ್ಟರೆ ಕ್ಯಾಪ್ಟನ್ ಬಂದು ನರೇಂದ್ರ ಮೋದಿ ಸರ್. ಅವ್ರು ಕಾಂಗ್ರೆಸ್ ಪಾರ್ಟಿ ಕ್ಯಾಪ್ಟನ್ ಯಾರು? ರಾಹುಲ್ ಗಾಂಧಿ. ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಕ್ಯಾಪ್ಟನ್ ಯಾರು? ನರೇಂದ್ರ ಮೋದಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್.
ಜನರು ಮೋದಿಜಿನ ರಾಹುಲ್ ಗಾಂಧಿ ಅವ್ರು ನೋಡ್ತಾರಾಗಲಿ, ಇವತ್ತು ಸಣ್ಣವರು ನಾವೆಲ್ಲರೂ ಕೂಡ ನಿಂತಂಥ ಟೈಮ್ ನಾವು ನಿಮಿತ್ತ ಮಾತ್ರ ಇವತ್ತು ಅವರು ಎಲ್ಲ ಕಡೆ ನಿಲ್ಲಕ್ಕಾಗಲ್ಲ, ನಮಗೆ ಇಲ್ಲಿ ಜಿಲ್ಲೆಯಲ್ಲಿ ಅವಕಾಶ ಮಾಡ್ಕೊ. ಹಂಗೆ ದೇಶದಲ್ಲಿ 543 ಮಂದಿ ಎಂ ಪಿಗಳು, 43 ರೈಟ್, 543 ಮಂದಿ ಎಂ ಪಿಗಳು. ಆ 43 ಎಂ ಪಿಗಳು ನಿಲ್ತಾ ಇದ್ದಾರೆ ಅಂತ ಇವತ್ತು ಎಲ್ಲ ಕಡೆ ಕೂಡ ಒಂದು ಒಳ್ಳೆಯ ವಾತಾವರಣ ಇದೆ. ಮೋದಿಜಿ ಸಾಹೇಬರು ಇವತ್ತು 400 ಸೀಟ್ ಗೆಲ್ತಾರೆ, ಅದರಲ್ಲಿ ನಾವು ಕೂಡ ಒಬ್ಬರು ಗೆಲ್ತಿದ್ವಿ. ಸರ್, ಈಗ ತಮಗೆ ಈ ಕ್ಷೇತ್ರದಲ್ಲಿ ವೋಟರ್ಸ್ ಯೂತ್ಸನ್ನು ಯಾವ ರೀತಿಯಾಗಿ ತಾವು ಕಂಟ್ರೋಲ್ ಮಾಡ್ತೀರಿ? ಈಗ ಈ ಬಾರಿ ಹೆಚ್ಚು ಜನ ಯುವಕರು ವೋಟ್ ಹಾಕ್ತಾ ಇದ್ದಾರೆ, ಅವರು ಹೆಚ್ಚು ಬಿ ಜೆ ಪಿಯಲ್ಲೇ ವಾಲ್ತಾರೆ, ಬಟ್ ಅವರನ್ನು ಯಾವ ರೀತಿಯಾಗಿ ಪಕ್ಷಕ್ಕೆ ಸೆಳಿತೀರಿ ಅಂತ ಸರ್? ನಾವು ಯಾವತ್ತಿದ್ದು ಕೂಡ ಯುವಕರಿಗೆ ಮೊದಲನೇದಾಗಿ ಆದ್ಯತೆಯನ್ನು ಕೊಡೋಂಥ ಕೆಲಸ. ಉದಾಹರಣೆಯಾಗಿ ದೇಶ ಬೆಳೀತಾ ಇದ್ದಾರೆ, ಯುವಕರು ಇವತ್ತು ಈ ದೇಶದ ಭವಿಷ್ಯದ ನಾಯಕರು, ಅವರೆಲ್ಲರೂ ಕೂಡ ಈ ದೇಶದ ಭವಿಷ್ಯದ ನಾಯಕರಾದಂಥ ಟೈಮಲ್ಲಿ ಉದಾಹರಣೆಗೆ ನಾನು ಹೇಳ್ತೀನಿ, ಎಂಪ್ಲಾಯ್ಮೆಂಟ್ ಅಂತ ಕೊಡಲೇಬೇಕು. ಇವತ್ತು ಏನು ನಮ್ಮ ಏನು ಸಾಫ್ಟ್ವೇರ್ ಇದೇನಂತೀರಿ, IT-BT ಕಂಪನಿಗಳ ಜೊತೆಲಿ ನಮ್ಮ ಸ್ಟಾರ್ಟಪ್ ಕಂಪನಿಗಳು, ಇವತ್ತು ನೋಡಿ ಸ್ಟಾರ್ಟಪ್ ಕಂಪನಿಗಳಲ್ಲಿ ನಾನು ನೋಡ್ತಿರ್ತೀನಲ್ಲ, ಅಮೇರಿಕಾ ಆದ ನಂತರ ಜಾಸ್ತಿ ಸ್ಟಾರ್ಟಪ್ ಕಂಪನಿಗಳು ಭಾರತನೇ. ಬಹುಶಃ ಮುಂಬರುವ ದಿನಗಳಲ್ಲಿ ಸ್ಟಾರ್ಟಪ್ ಕಂಪನಿಗಳಲ್ಲಿ ಏನು ಯುವಕರು ಇವತ್ತು ಎಂಪ್ಲಾಯ್ಮೆಂಟ್ ಏನು ಸಿಗ್ತಾ ಇದ್ದಾನೋ, ಅವರು ಹೊಸ ಏನು ಈ ರೀತಿ ಸ್ಟಾರ್ಟಪ್ಗಳು ಪ್ರಾರಂಭ ಮಾಡ್ತಾಯಿದ್ರು, ಮುಂಬರುವಂಥ ದಿನಗಳಲ್ಲಿ ಭಾರತ ಅಮೇರಿಕನೇ ಮೇಸಿ ಸ್ಟಾರ್ಟಪ್ ಕಂಪ್ನಿಗಳಲ್ಲಿ ಭಾರತ ನಂಬರ್ 1 ಆಗುತ್ತೆ. ಹಂಗಾಗಿ ಯುವಕರಿಗೆ ಇವತ್ತು ಅನೇಕ ಕಾರ್ಯಕ್ರಮ, ಒಂದು ಉದಾಹರಣೆಗೆ ಮುದ್ರಾ ಯೋಜನೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಯುವಕರಿಗೆ ಕೆಲಸ ಕೊಡಬೇಕು ಅನ್ನೋಂಥ ಕಾರಣದಿಂದ ಮುದ್ರಾ ಯೋಜನೆಯಲ್ಲಿ ಮೋದಿಜಿ ಸಾಹೇಬ್ರೆ ಗ್ಯಾರಂಟಿ ಕೊಟ್ಟು 20 ಲಕ್ಷ ರೂಪಾಯಿ ಅವ್ರಿಗೆ ಲೋನನ್ನು ಇಸ್ಕೊಡೋಂಥ ಕೆಲಸ ಮಾಡ್ತಾಯಿದ್ದಾರೆ. ಹಂಗಾಗಿ ಯುವಕರು ಏನಿದ್ರೆ ಕೂಡ ಮೋದಿಜಿ ಸಾಹೇಬ್ರ ಪರವಾಗಿದ್ದಾರೆ, ದೇಶದ ಪರವಾಗಿದ್ದಾರೆ. ಹಂಗಾಗಿ ಇವತ್ತು ಮುಂಚೆಯಿಂದ ಕೂಡ ನಾವು ಯಾವತ್ತಿದ್ರು ಕೂಡ ಈ ದೇಶ ಏನಿದ್ರು ಯುವಕರು ಎಷ್ಟು ಬಲಿಷ್ಠವಾಗಿರ್ತದೆ, ಸ್ವಾಮಿ ವಿವೇಕಾನಂದರು ಹೇಳಿದಂತೆ ಯುವಕರು ಎಷ್ಟು ಬಲಿಷ್ಠವಾಗಿ ಆರೋಗ್ಯವಂತರಾಗಿರ್ತಾರೋ ಆ ದೇಶ ಅಷ್ಟು ಸುಭಿಕ್ಷವಾಗಿರ್ತದೆ, ಆ ರೀತಿ ಶಕ್ತಿಶಾಲಿ ಆಗುತ್ತೆ. ಹಂಗಾಗಿ ಯುವಕರು ಇವತ್ತು ದೇಶದ ಸಲುವಾಗಿ ಮೋದಿಜಿ ಸಲುವಾಗಿ ನಿಲ್ತಾರೆ. ಯುವಕರೆಲ್ಲರಿಗೂ ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳು IT-BT ಜೊತೆಲಿ ಸ್ಟಾರ್ಟಪ್ಗಳ ಜೊತೆಲಿ ಮುದ್ರಾ ಯೋಜನೆ ಮುಖಾಂತರ ಅನೇಕರಿಗೆ ಎಂಪ್ಲಾಯ್ಮೆಂಟ್ ಕೊಡೋಂಥ ಕೆಲಸ ಮಾಡ್ತಾರೆ. ಸರ್, ಈಗ ಕಾಂಗ್ರೆಸ್ನವರು ಪದೇ ಎಲ್ಲ ಜಾಹೀರಾತು ಮುಖಾಂತರ BJP ನಮಗೆ ಮಕ್ಕಲ್ ಟೋಪಿ ಹಾಕಿದೆ, ಚಪ್ಪಡಿಗಳನ್ನ ಎಳೆದಿದೆ, ಚೊಂಬನ್ನು ಕೊಟ್ಟಿದೆ ಅಂತಕ್ಕಂಥ ಮಾತನ್ನು ಹೇಳ್ತಿದ್ದಾರೆ. ಸರ್, ಅದು ನಿಜನಾ ಸರ್ ಹಂಗಂದ್ರೆ ಅಂತ? ನೋಡ್ರಿ, ಇವತ್ತು ದೇಶದಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ಮಾಡಿದೆ. ಈ ದೇಶದ ಬಗ್ಗೆ ಯಾವತ್ತೂ ಒಂದು ದಿವಸಗಳು ಯೋಚನೆ ಮಾಡಿದ್ದಾನಂಥ ಪ್ರಶ್ನೆಯನ್ನು ನಾನು ಕೇಳಬೇಕಾಗುತ್ತೆ. ಈ ದೇಶವನ್ನು ಇಷ್ಟು ವರ್ಷಗಳ ಕಾಲ ಆಳಿದ್ರಲ್ಲ, ನಮ್ಮ ಭಾರತದ ಪರಿಸ್ಥಿತಿಯನ್ನು ಇವತ್ತು ನೀವು ಏನೇನೋ ಹೇಳ್ತೀರ. ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು? ಭಾರತ ನಿಮ್ಮ ಅಧಿಕಾರದಲ್ಲಿದ್ದಂಥ ಟೈಮಲ್ಲಿ 15ನೇ ಸ್ಥಾನದಲ್ಲೇ ಇತ್ತು. ಇವತ್ತು ಮೋದಿಜಿಯವರು 10 ವರ್ಷಗಳಲ್ಲಿ 5ನೇ ಸ್ಥಾನಕ್ಕೆ ತಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ವಿಶ್ವದಲ್ಲಿ ಭಾರತವನ್ನು ಬರೋನಾಗುತ್ತೆ ಆರ್ಥಿಕ ವ್ಯವಸ್ಥೆಯಲ್ಲಿ. ಇವತ್ತು ದೇಶ ಬೆಳೆದರೆ ಎಲ್ಲರೂ ಕೂಡ ಬೆಳೀತಾರಲ್ಲ, ನಮ್ಮೆಲ್ಲರೂ ಕೂಡ ನಾವು ಇರ್ತೀವಲ್ಲ ಗೊತ್ತಾ, ದೇಶ ಮುಖ್ಯ. ಅವ್ರು ಇಷ್ಟು ವರ್ಷಗಳ ಕಾಲ ಅವ್ರ ಸ್ವಾರ್ಥವಾಗಿ ಅವ್ರ ಕುಟುಂಬ ರಾಜಕಾರಣ ಮಾಡ್ಕೊತ ಭಾಗದಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡಿಲ್ಲ. ಹಾಗಾಗಿ ದೇಶದ ಜನರು ತಿರಸ್ಕಾರ ಮಾಡಿದ್ದಾರೆ. ಹಾಗಾಗಿ ಅವ್ರು ಏನೇ ಹೇಳಿದ್ರು ಕೂಡ ಅವರು ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ ಮಾತಾಡ್ತಾರೆ, ದೇಶದ ಸಲುವಾಗಿ ಮಾತಾಡ್ತಾ ಇಲ್ಲ ಅವರು. ನೋಡಿ ಕಾನೂನು ಪ್ರಕಾರ ಇವತ್ತು ಈ ನೆಲದ ಕಾನೂನು ಬಗ್ಗೆ, ಈ ನೆಲದ ಕಾನೂನಲ್ಲಿ ಎಲ್ಲರಿಗೂ ಸಮಾನರು. ಕಾನೂನು ಏನಾದ ಈ ನೆಲದ ಕಾನೂನು ಏನು ಕ್ರಮಗಳನ್ನು ತೊಗೋಬೇಕು, ತಪ್ಪಿತಸ್ಥರು ಯಾರೇ ಆಗಿರ್ಬೋದು ಅದು ಕ್ರಮವನ್ನು ತೊಗೊಂಡಂಥ ಕೆಲಸ ಮಾಡಿ, ತಪ್ಪಿತಸ್ಥರಿಗೆ ಖಂಡಿತವಾಗಿ ಏನು ಅದು ಪನಿಷ್ಮೆಂಟ್ ಆಗಬೇಕು, ಅದು ಹಾಗೇ ಆಗುತ್ತೆ. ಸೊ ಇದಿಷ್ಟು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀರಾಮುಲು ಅವರು ಹೇಳ್ತಕ್ಕಂಥ ಮಾತು. ಏನು ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿಗೆ ನಾವು ಕೊಟ್ಟಂಥ ಅಭಿವೃದ್ಧಿ ಕೆಲಸಗಳು ನಮಗೆ ಶ್ರೀರಕ್ಷೆಯಾಗಿ ಪರಿಣಮಿಸಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮೇ 7ನೇ ತಾರೀಕು ಮತದಾರರು ಯಾರ ಪರ ತೀರ್ಪು ಕೊಡ್ತಾರೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾಮನ್ ಶಕ್ಷವಲಿ ಜೊತೆಗೆ ಪಾಂಡುರಂಗ ಜಂತ್ಲಿ, ವಿಸ್ತಾರ ನ್ಯೂಸ್, ವಿಜಯನಗರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.